ಬಾವಿಗೆ ಬಿದ್ದು ಯುವಕನ ಸಾವು. ಬೆಡಕಿಹಾಳ ಗ್ರಾಮದಲ್ಲಿ ದುರ್ಘಟನೆ. ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿಪ್ಪಾಣಿ ತಾಲೂಕು ಬೆಡಕಿಹಾಳ ಗ್ರಾಮದ ನಿವಾಸಿ 36 ವರ್ಷದ ಅಮೋಲ್ ಅಶೋಕ್ ಚೌಗಲೆ ಅವರು ಬಾವಿಗೆ ಬಿದ್ದು ಮೃತಪಟ್ಟಿರುವ ಘಟನೆ ಗುರುವಾರ ಬೆಳಕಿಗೆ ಬಂದಿದೆ. ಸದಲ್ಗಾ ಪೊಲೀಸ್ ಠಾಣೆಯಿಂದ ಲಭಿಸಿದ ಮಾಹಿತಿಯಂತೆ ಅಮೋಲ್ ಚೌಗಲೆ ಅವರು ಕೆಲಸದ ನಿಮಿತ್ತ ಆಗಾಗ ಹೊರ ಊರುಗಳಿಗೆ ತೆರಳುತ್ತಾ ಇದ್ರು. ಜುಲೈ 17ರಂದು ಮನೆಯಿಂದ ಹೊರಗೆ ಹೋದ ಅವರು ಬಳಿಕ ಮನೆಗೆ ಮರಳಿರಲಿಲ್ಲ. ಅವರ ಬಳಿ ಮೊಬೈಲ್ ಫೋನ್ ಇಲ್ಲದ ಕಾರಣ ಕುಟುಂಬದವರು ಸಂಪರ್ಕ ಸಾಧಿಸಲು ಸಾಧ್ಯವಾಗಿರಲಿಲ್ಲ. ಈ ಹಿಂದೆ ಕೂಡ ಯಾವುದೇ ಮಾಹಿತಿ ನೀಡದೆ ಕೆಲಸದ ನಿಮಿತ್ತ ಹೊರಗಡೆ ಹೋಗುತ್ತಿದ್ದ ಹಿನ್ನೆಲೆ ಆರಂಭದಲ್ಲಿ ಸಂಬಂಧಿಕರು ಹೆಚ್ಚಿನ ಅನುಮಾನ ವ್ಯಕ್ತಪಡಿಸಿರಲಿಲ್ಲ. ಗುರುವಾರ ಬೆಳಗ್ಗೆ ಬೆಡಕಿಹಾಳ ಸರ್ಕಲ್ ರಸ್ತೆಯಲ್ಲಿರುವ ಸಂದೀಪ್ ಪಾಟೀಲ್ ಅವರ ಜಮೀನಿನ ಬಾವಿ ಬಳಿ ದುರ್ವಾಸನೆ ಬರುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಬಾವಿಯೊಳಗೆ ಶವ ತೇಲುತ್ತಿರುವುದನ್ನು ಕಂಡು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಸುದ್ದಿ ಗ್ರಾಮದಲ್ಲಿ ಹರಡ್ತಾ ಇದ್ದಂತೆ ಮೃತದೇಹ ಅಮೋಲ್ ಚೌಗಲೆ ಅವರದ್ದೇ ಎಂದು ಗುರುತಿಸಲಾಗಿದೆ. ಮೃತದೇಹವು 3-4 ದಿನಗಳಿಂದ ನೀರಿನಲ್ಲಿ ಇದ್ದ ಕಾರಣ ಕೊಳೆತ ಸ್ಥಿತಿಯಲ್ಲಿದ್ದು ಸುತ್ತಮುತ್ತ ದುರ್ವಾಸನೆ ಹರಡಿತ್ತು. ಸದಲಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸ್ ಉಪನಿರೀಕ್ಷಕ ಶಿವಕುಮಾರ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಸಹಾಯಕ ಪೊಲೀಸ್ ಸಿಬ್ಬಂದಿ ಎಸ್ಆರ್ ಜಮಕೋಳಿ ಹಾಗೂ ಇತರ ಸಿಬ್ಬಂದಿ ಮೃತದೇಹವನ್ನು ಬಾವಿಯಿಂದ ಹೊರತೆಗೆದರು. ಘಟನೆ ಸ್ಥಳದಲ್ಲಿ ಸಾರ್ವಜನಿಕರ ದೊಡ್ಡ ಸಂಖ್ಯೆಯ ಜನರು ಜಮಾಯಿಸಿದ್ರು. ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ಕಡಕಲಾಟ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಶೀತಲ್ ಕುಲಕರ್ಣಿ ಅವರು ನಡೆಸಿ ಬಳಿಕ ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ಮೃತ ಅಮೋಲ್ ಚೌಗಲೆ ಅವರ ಅಗಲಿಕೆಯಿಂದ ತಾಯಿ, ಸಹೋದರ ಸೇರಿದಂತೆ ಕುಟುಂಬಸ್ಥರು ದುಃಖದಲ್ಲಿ ಮುಳುಗಿದ್ದಾರೆ. ನಿಪ್ಪಾಣಿ ಬ್ಯೂರೋ ರಿಪೋರ್ಟ್ ಕೃಷ್ಣ ಆರ್ಗೆ, NKS TV4 ನಿಪ್ಪಾಣಿ.